ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಊರಿಗೆ ಹೊರಟಿದ್ದೀನಿ. ಬೆಳಗ್ಗೆ ಬೇಗ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ನಾನು ಬಸ್ ಹತ್ತಿದ್ದೆ 11 ಗಂಟೆ. ನಾನು ಊರಿಗೆ ತಲುಪೋ ಅಷ್ಟೊತ್ತಿಗೆ 4 ಗಂಟೆ ಆಗೋಗಿತ್ತು, 4:15 ಆಗಿತ್ತು. ಮೇಡಮ್ ಅವ್ರು ನೀರು ಕುಡಿತಾ ಇದ್ದಾರೆ. ಹೋದ ತಕ್ಷಣ ಅವಳ ಎಕ್ಸೈಟ್ಮೆಂಟ್ ಅಂತೂ ನೆಕ್ಸ್ಟ್ ಲೆವೆಲ್. ಚಿನ್ನು ರಾಕ್ಷಸ ಪಾಪನ ಹೆಂಗೆ ಎತ್ಕೊಂಡು ಹೋಗುತ್ತೆ ಅಜ್ಜಿ ಹೇಳು, ಎಲ್ಲಾನು ಹೇಳು. ನೀನು ಆ ಕಡೆ ಹೋಗ್ಬಿಟ್ರೆ ಚಂದ ಚಿನ್ನು ಬೀಳ್ಸಿದ್ರು ಆಯ್ತು. ಖರ್ಜೂರ ತಿಂದ್ಯಾ? ಖರ್ಜೂರ ತಿಂದ್ಯಾ? ಯಾರು ಕೊಟ್ಟಿದ್ದು? ಹೇಳು ಕತೆ, ಹೇಳು ಕತೆ ಹೇಳು. ಹಂಗನ್ಬಿಡ್ತದೆ. ಪಾಪ ತುಂಬ ತಿಂಗಳುಗಳೇ ಆಗಿತ್ತು ಐಬ್ರೋ ಮಾಡಿಸಿ. ಫೈನಲಿ ಮಾಡಿಸ್ದೆ ಮದುವೆ ಇರೋದ್ರಿಂದ. ಅಮ್ಮ ಗಿಣ್ಣು ಮಾಡಿದರು. ಮೈ ಫೇವ್ರೆಟ್ ಗಿಣ್ಣು. ಅವಳಂತೂ ತಾತನ ಜೊತೆ ಆರಾಮಾಗಿ ಆಟ ಆಡ್ಕೊಂಡಿದ್ದಾಳೆ. ನಮ್ಮ ಮನೆ ಹತ್ರ ತುಂಬ ಸೊಪ್ಪು ಬಂದಿದೆ. ಹಾಗಾಗಿ ನಮ್ಮ ಅಮ್ಮನ ಮುಂದೆಗಡೆ ಮನೆ ಆಂಟಿನೂ ಹೋಗಿ ಕಿತ್ಕೊಂಬರೋಕ್ಕೆ ಅಂತ ಹೋಗಿದ್ರು. ನಾನು ಸೊಪ್ಪನ್ನು ಬಗ್ಗಿಸ್ಕೊಂಡಿದ್ದೆ. ಅಂದ್ರೆ ಅವಳು ಬರ್ತಿರ್ಲಿಲ್ಲ ಅಷ್ಟೇ. ಇಲ್ಲೇ ಬರ್ತದೆ ಅಂಬ, ಇಲ್ಲೇ ಬರ್ತ. ನಂಗನ್ನುತ್ತೆ ಯಾರೋನು ಚಿನ್ನ ಪಾಪ ಪಾಪ ಅನ್ನಕ್ಕೆ ಪಾಪ ಅಂಬ ಪಾಪ ಏನಂತೈತೆ? ಇಲ್ಲ ನೋಡ್ಲಿಲ್ಲ ನಾನು. ಫೈನಲಿ ಇಷ್ಟು ಸೊಪ್ಪು ಸಿಕ್ಕಿದೆ. ಅಮ್ಮ ಬಿಡಿಸ್ಕೊಂಡು, ಮುಂದಗಡೆ ಮನೆಯವರೆಲ್ಲ ಬಿಡಿಸ್ಕೊಂಡು ಹೆಲ್ಪ್ ಮಾಡ್ತಾಯಿದ್ರು. ನಮ್ಮ ಮನೆ ಹತ್ರ ಹಾಗೇ ಎಲ್ಲರೂ ಸೇರಿಕೊಂಡು ಸಂಜೆ ಹೊತ್ತು ಮಜಾ ಮಾಡ್ತೀವಿ. ಸಪ್ಪೆ ರಸ ಮಾಡಿಸ್ತು ಅಮ್ಮ. ನನ್ನ ಫೇವ್ರೆಟ್ ಸಪ್ಪೆ ರಸ. ಮೇಡಮ್ ಅವರು ಮುದ್ದೆ ಊಟ ಮಾಡ್ತಾಯಿದ್ರು. ಇಳಿದು 7 ಸಮುದ್ರ ದಾಟಿ ಬಂದದ್ದಾಯ್ತು. ತಡಕ ಚಕ್ಕಬಕ್ ಮಾಡ್ತಿರ್ಕೊ ಚಿನ್ನಮ್ಮ. ಜಾಗಸ್ತದೆ ಆಯ್ತದೆ. ಯಾವ್ದಾರು ತಿಂತೀಯ? ಸಪ್ಪೆ ರಸ ಕೌರು ಹಾಯ್ ಮಾಡು, ಹಾಯ್ ಮಾಡು. ನಿಧಾನ ಹಾಯ್ ಮಾಡು, ಮಾಡು ಹಾಯ್ ಮಾಡು. ನಾನು ಅಷ್ಟೇ ಪುಡೆ ಮಾಡಿ ಬಾಳಿಕೆ ಹಾಕ್ಬಿಡ್ತೀನಿ. ಹೇಳು, ನೀನು ಸ್ಟೋರಿ ಹೇಳು. ಅಯ್ಯೋ
ತಡಿಯವ ಮಾರ್ಕೊಡ. ಯಪ್ಪ ಮಲ್ಗೋ ಅಷ್ಟೊತ್ತಿಗೆ 12 ಗಂಟೆ ಆಯಿತು. ಸದ್ಯ ಮಲ್ಕೊಂಡ್ಲು ಅಂತ ನಾನು ನೈಲ್ ಪಾಲಿಶ್ ಹಚ್ಕೋತಾ ಇದ್ದೀನಿ. ಅವಳು ಎದ್ದಾಗ ಹಚ್ಕೊಂಡ್ರೆ ನನಗೆ ಬಿಡೋಲ್ಲ, ಹಾಗಾಗಿ ಮಲಗಿದ್ದಾಗ ಹಚ್ಕೋತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನಾನು ನಾಳೆ ವಿಡಿಯೋಗೆ ವೆಯ್ಟ್ ಮಾಡ್ತಾಯಿರಿ. ಬಾಯ್.